ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗದ ವಿದ್ಯಾರ್ಥಿ ರಂಗಪ್ರಯೋಗದ ಈ ದಿನದ ಮೊದಲನೇ ನಾಟಕ ಇದು ಕಾರಣ. ರಚನೆ ಜಿ ಶ್ರೀನಿವಾಸ ರಾಜು, ನಿರ್ದೇಶನ ಮಂಜುನಾಥ್ ಆರ್.ಪಿ. ದಯವಿಟ್ಟು ಪ್ರೇಕ್ಷಕರು ತಮ್ಮ ಜಂಗಮವಾಣಿಗಳನ್ನು ನಿಷ್ಕ್ರಿಯಗೊಳಿಸಿ ಅಥವಾ ನಿಶಬ್ದಗೊಳಿಸಿ. ಈಗ ನಿಮ್ಮ ಮುಂದೆ ನಾಟಕ ಇದು ಕಾರಣ. ನಾನು ಫ್ಯಾಕ್ಟ್ರಿ ಬಸ್ಸಲ್ಲೇ ಬಂದೆ. ಇನ್ನು ಜನ ಬರಬೇಕು, ಮಸಾಲ ಹೋಗ್ಬೇಕು. ಇವನ್ ಜೊತೆ ಮಾತಾಡಕ್ಕೆ ಯಾರಿಗೆ ಸಾಧ್ಯ? 4 ಮಾತಾಡಿಗೆ 12ನೇ ಸಂಸ್ಕಾರ. ನಿನ್ನೆ ಕಾರ್ಯ ಮುಗಿದು ಚೆನ್ನಾಗಿದೆ. ನಿನ್ನೆ ಮಂಗಳವಾರ ಇನ್ನು ತಯಾರಿಗಳು ಬರ್ಬೇಕಲ್ಲ. ಬರೋದು ಎಷ್ಟೊತ್ತಾಗತ್ತೋ ಏನು? ಬರೋಷ್ಟು ಹೊತ್ತಿಗೆ ಒಂದೆರಡು ಇಡ್ಲಿ ಮುಗಿಸ್ಬಿಟ್ರೆ ಒಳ್ಳೇದು. ಲೋ ಕೆಂಚ, ಬೆಂಕಿ ಕಾಯಿಸ್ಕೊಳ್ಳೋ ಬರಲಿ, ಬೆಂಕಿನ ಹಾಕ್ಬೇಡ. ಇನ್ನೊಂದು ಗಣೆ ಹಾಕು, ನಾನು ಬರ್ತೀನಿ. ನಾನು ಬರ್ತೀನಿ, ನನಗೂ ರೆಡಿ ಕೊಡಿಸ್ತೀಯಾ? ಆಮೇಲೆ ಇದು ಒಂದೆರಡು ಇಡ್ಲಿ ತಿನ್ನೋಕೆ ಗಿಡಕ್ಕೆ ಅಲ್ಲ, ಒಂದು ದೊಡ್ಡ ಒಪ್ಪಿನೇ ಬೇಕು. ಅದೇ ಹೇಳ್ತಾರಲ್ಲ, ಹುಚ್ಚರಿಗೆ ಹುಟ್ಟಿ ಜಾಸ್ತಿ ಅಂತ. ಹೋಗೋದು ಹುಡುಗೋ. ಆಮೇಲೆ ಸುಮ್ಮನಿರು. 1000 ಮಂದಿ ಭಜನೆ ಮಾಡ್ತಿರ್ತಾರಪ್ಪ. ಇವ್ರು ನೋಡಿದ್ರೆ ಪದ ನೋಡಿದ್ರೆ ಏನ್ ಗೊತ್ತ ನೋಡು, ನರಸಿಂಹ ಗೋವಿಂದ ಬಂದ್ಬಿಟ್ರಂತು. ಈಗ ತೆರಳವೇರೋ ನಮಗೆ. ನಮಸ್ಕಾರ ಚಂದ್ರಪ್ಪನವ್ರಿಗೆ. ನಮಸ್ಕಾರ ಬನ್ನಾಚಾರ್ಯ. ರಂಗಪ್ಪನವರು ಇಷ್ಟು ಬೇಗ ಹೋಗ್ತಾರ ಅಂತ ಅನ್ಕೊಂಡಿರ್ಲಿಲ್ಲ. ಅದು ಒಳ್ಳೆ ಸಾವು. ಬರೋಲ್ಲ ಬಂದ್ರ? ಇಲ್ಲ ಆಚಾರ್ಯ, ನರಸಿಂಹ ಕೋಲಾರಿಂದ ಬರಬೇಕು, ಗೋವಿಂದ ಕನಕಪುರದಿಂದ ಬರಬೇಕು. ಸುದ್ದಿ ಹೋಗೈತೆ, ಈಗ ಆಗ ಇದ್ದಾರೆ. ಬರ್ಲಿ ಆದಷ್ಟು ಬೇಗ ಬಂದ್ರ ಒಳ್ಳೇದು. ಅಕ್ಕಪಕ್ಕದ ಮನೆಯವರು ಮನ್ಯಾಗ ಒಲಿಗೆ ಬೆಂಕಿನ ಹಾಕಿಲ್ಲ, ಮಕ್ಕಳು ಬರೀ ಪಾಪ. ಬೆಂಕಿ ಅಂದ್ಕೂಡ್ಲೆ ಆಚಾರ ಮನೇಲಿ ಎಲ್ರಿಗೂ ಊಟ. ಸರಿಗಿಲ್ಲ, ಅವ್ನಿಗೆ ಏನ್ ಅರ್ಥ ಆಗ್ತಲ್ಲ. ಲೋಕೆಂಚ ಸುಮ್ಮನಿರೋ. ಆಚಾರ್ಯ ಇಬ್ಬರು ಒಬ್ಬರನ್ನ ಸಾಕು, ಕಾರ್ಯ ಮುಗಿಸ್ಬಿಡೋಣ ನಾವು. ಕರ್ಮ ಅಂತ ಬಂದು ಮುಗಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು. ರಂಗಪ್ಪನವ್ರು ಮಾಡಿದ ಪೂಜೆ ಏನ್ ಕಡಿಮೆ, ಅವ್ರು ಒಂದು ಪುಣ್ಯಕ್ಷೇತ್ರ ಏನ್ ಕಡಿಮೆ. ಆದ್ರೆ ದೇವ್ರು ದಯ ಮಾಡಲಿಲ್ಲ. ಕಮಲಮ್ಮನವ್ರು ಹೆಂಗಿದ್ದಾರೆ? ಸುಧಾರಿಸಿದ್ದಾರ? ಇಲ್ಲೇ ನಿಂತ್ಬಿಟ್ರೆ ಹೇಗೆ? ಅಲ್ಲ, ಮಕ್ಕಳಿಗೆ ಇಡ್ಲಿ ತಗೋಬೇಡ, ಅವ್ರು ರೆಡಿ ಮಾಡಿ ಸ್ಕೂಲ್ ಕಳ್ಸೋಬೇಡ. ಬನ್ನಿ ಬೇಗ. 5 ನಿಮಿಷ ಹೋಗಿ ಇಡ್ಲಿ ತಗೊಂಡು ಬಂದ್ಬಿಡ್ತೀನಿ. ಬರ್ತೀನಿ ಆಚಾರ್ಯ, ಬರ್ತೀನಿ. 5 ನಿಮಿಷ ಬರ್ತೀನಿ. ಅವ್ರವ್ರ ಚಿಂತೆ ಅವ್ರವ್ರಿಗೆ. ಲೋಕೆಂಚ ಆಚಾರ್ಯ ಏನೋ ಬೈಬಾರ್ದು. ಸೋರುತ್ತಿ ಸುಮ್ಮನೆ ಕೇಳಿಲ್ಲ. ಇನ್ನು ವರ್ಷ ಹೇಳಿದ್ರೆ ಸುಟ್ಬಿಡ್ತು ನನ್ನ ಮಗನೇ.
ಅದಕ್ಕೆ ಏನಾಗಿತ್ತು? ಚೆನ್ನಾಗಿತ್ತಲ್ಲ? ಇದೇನೋ ಹೋಗ್ತಾ ಇತ್ತು. ಡಾಕ್ಟ್ರು ಬರೋದ್ರೊಳಗೆ ತೆರೆ ಉರುಳ್ಬಿಡ್ತು. ದೇವರು ಮನಸ್ಸು ಮಾಡಿದ್ರೆ ನಾರು ಬೇರಾಗುತ್ತೆ, ಮನಸ್ಸು ಮಾಡಿದ್ರೆ ಬೇರು ನಾರಾಗುತ್ತೆ. ನಮ್ಮ ಕೈಯಲ್ಲಿ ಬೆಂಕಿ ಚಳಿ ಕಾಸೋದು. ಬೆಂಕಿ ಎಲ್ಲೋದ್ರೂ ಬಂದೇನೆ, ಎಲ್ಲಿ ಬೆಂಕಿ ಕಾಯಿಸಿದ್ರು ಚಳಿ ಬರುತ್ತೆ. ಬೆಂಕಿ ಚಳಿ ಕಾಸೋದು ಏನ್ ಅರ್ಥ ಅಲ್ಲ ಅಲ್ಲ ಚಂದ್ರಪ್ಪ, ಬೆಂಕಿ ಚಳಿ ಕಾಸೋದು ಅವ್ನಿಗೆ ಅರ್ಥ ಆಗ್ತದೆ, ಬೇರೆ ಸರಿಗಿಲ್ಲ ಅವ್ನಿಗೆ. ಕೆಂಚ ಯಜಮಾನ ಕರ್ಕೊಂಡು ಹೋಗು, ಚೆನ್ನಾಗಿ ಮಾಡ್ತಾರೆ, ಬೇಗ ಹೋಗು. ಬರ್ತಾರೆ ಯಜಮಾನರು ಬರ್ತಾರೆ, ಚಟಾರ ಕಟ್ತಾರೆ, ಕೈಯಲ್ಲಿ ನೆಡ್ತಾರೆ. ಇಲ್ಲ ವಾರಸ ಬರ್ಬೇಕಲ್ಲ, ಸುದ್ದಿ ಬರಕ್ಕೆ ಈಗಲಾದ್ರೂ ಬರ್ತಾರೆ. ಬಂದೋದು ಅಷ್ಟೇ ಇದೆ, ಹತ್ತಿರದವಲ್ಲ ನಾವು ನೋಡ್ಬೇಕಷ್ಟೇ. ಕೆಲಸ ಎತ್ತಿ ಬಿಡೋಣ ನಾವು. ಮತ್ತು ಆಗೋ ಕೆಲಸ ಮಾಡ್ತಾರೆ. ಆಸ್ತಿ ಗೀಸ್ತಿ ಎಲ್ಲ ಇರೋವರೆಗೆ ರಂಗಪ್ಪನವರೇನೋ ಒಳ್ಳೆಯವರೇ, ಅವರು ಆಸ್ತಿನೂ ಕೂಡ ಮಾಡಿದ್ದಾರೆ. ಆದ್ರೆ ಯಾರಾದ್ರೂ ಒಬ್ಬರನ್ನ ದತ್ತಕ್ಕೆ ತಗೊಂಡಿದ್ರೆ ಅವ್ರಿಗೆ ಒಳ್ಳೇದಾಗ್ತಿತ್ತು. ಅವರೇನು ಮೋಸ ಸುಳ್ಳು ತಡವಟ್ಟಿಂದ ಹಣ ಮಾಡಿಲ್ಲ, ನ್ಯಾಯವಾದ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿದ್ರು. ಆದ್ರೆ ದೇವ್ರು ಕಂಡ್ಬಿಟ್ಟು ನೋಡಿಲ್ಲ ನೋಡಿ ಅಷ್ಟೇ. ರಂಗಪುರದ ಪುತ್ರ ನಾನೇ, ರಂಗಪುರದ ಪುತ್ರ ನಾನೇ. ದತ್ತು ಪುತ್ರ ಏನೋ ಹುಚ್ಚು ನನ್ನ ಮಗ ಅಂದ್ರೆ ಬಟ್ಟಿ ಬರೇ ಪಡಿಸ್ತಿದ್ರು, ಊಟ ತಿಂಡಿ ಹಾಕ್ತಿದ್ರು, ಅದಕ್ಕೆ ಹಾಕು ಜಲಕ್ಕೆ ಹಾಕು ಇರೋ ನಿಜವಾದ ಹಾಕಿದಾಗ ಹೀಗಾಗೋ ಬರ್ತಾರೆ, ಇನ್ನಕ್ಕೆ ಬಿಸಿನೀರು ಕಾಯ್ತಾರೆ. ಹೋಗಿಲ್ವ ಹುಚ್ಚು ರೀತಿ ಮಾತೇನೋ ಅವನು ರಾವ ಕಾಲ ಬಂದು ನೆಡ್ಬೇಕು ಬಡ ಟೈಮ್ ಮಾಡಂಗ. ಈ ಕಡೆ ಹೆಣ, ಆ ಕಡೆ ಹಣ. ಈ ಕಡೆ ಹೆಣ, ಆ ಕಡೆ ಹಣ. ಇದನ್ನ ಜೊಟ್ಟಲ್ಲಿ ಜೋರಲ್ಲಿ ಸ್ಪೀಡ್ ಹೋಗ್ಬೇಕು. ಈ ಕಡೆ ಹೆಣ, ಆ ಕಡೆ ಹೆಣ, 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 ಈ ಕಡೆ ಹೆಣ. ಹಣ ಹೆಣ ಒಟ್ಟಿಗೆ ಹೋಗೋದಿಲ್ಲ, ಹಣ ಹೆಣ ಒಟ್ಟಿಗೆ ಹೋಗೋದಿಲ್ಲ. ತೆಂಗಿನಕಾಯಿ ಹಾಕ್ಬೇಕು, ಆಮೇಲೆ ಬಾಳೆ ಎಲೆ ಬರ್ಬೇಕು, ದಕ್ಷಿಣ ತೆಗೆಯಬೇಕು. ನೆನಪಿಡಿ ಎಲ್ಲೋದೆ ಸಾಲಾಗಿದ್ದೀನಿ, ಮನೆ ಕಟ್ಸ್ಬಿಡಿ, ಮುಂಚೆನದು ಮನೆ ಕಟ್ಟೋದು. ಅಲ್ಲ ನರಸಿಂಹ ಬಂದು ಅದೇ ತಮ್ಮ ಒಳ್ಳೆಯ ನಾವು ನೆನ್ಪಿಡ್ಬೋದು. ಅದು ಬೇಗ ಆಯ್ತಲ್ಲ.
ಬಂದಿಲ್ಲ? ಇನ್ನೂ ಬಂದಿಲ್ಲ. ನಾವು ಮುಂದೆ ಇದು ನೋಡ್ತಾ ಇದ್ದೀವಿ. ನೀವು ಬೇಗ ಹೋಗು, ರೆಡಿ ಹೋಗು. ಬೇಗ ಬೇಗ ಮಾಡ್ರಪ್ಪ. ರಾವು ಕಾಲ ಬಂದ್ರೆ ಇನ್ನೊಂದು 2 ಗಂಟೆ ತಡ ಆಗ್ತೈತಿ. ಅಕ್ಕಪಕ್ಕದ ಮನೆಯವ್ರಿಗೆ ಸುಮ್ಮನೆ ತೊಂದ್ರೆ ಮಕ್ಕಳು ಮರ್ಯಾದ ಪಾಪ. ಮಾತು ಬಂದವನು ನಾನು ಕರ್ಮಂತ ಮಾಡಿ ಹಾಕಿರೋದು ನನ್ನ ಒಬ್ಬರಿಗೆ. ವಾರ್ಷ ಪ್ರಕಾರ ಹಾಕಿರೋದು ನಂಗೆ. ನಾನೇ ಮಾಡ್ತೀನಿ. ರಕ್ತ ರಕ್ತ ಅಂತ ನೋಡಿದಿರೋ ನಾವು. ನನ್ನ ಯಾಕೆ ನೋಡೇ ಬಿದ್ದೀನಿ. ಎಷ್ಟು ದಿನ ಇಲ್ದಿರೋ ಸಂಬಂಧನ ಈ ಹುಡುಕಿ ಬಂದು ಕೇಳಿದ್ರೆ ನಾನು ಎದ್ನೋಗಿನಂತ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಅಲ್ಲ ನಮ್ಮಪ್ಪ ಈ ಬೆಂಕಿ ನಾನು ಹಿಡಿದ್ರೆ ಈ ಪೀಠ ಹೇಗೆ ಸಿಗುತ್ತೆ? ನಾನು ನೋಡೇ ಬಿಡ್ತೇನೆ ಯಾರು ಮಾಡ್ತಾರ ಅನ್ನೋದನ್ನ. ಸೋರುತ್ತಿರುವುದು ಮನೆಯ ಬಾಳಗೆ ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಬಾಳಗೆ ಸೋರುತ್ತಿರುವುದು ಮನೆಯ ಬಾಳಗೆ ಅಜ್ಞಾನದಿಂದ ಅಲ್ಲ ಆಚಾರ್ಯ, ಇದೆಲ್ಲ ಮುಗಿತು ನೋಡ್ಕೊಳ್ಳಿ. ನೀವು ಹೊಸ ರಗಳೆ ತಗೊಂಡ್ಬಂದ್ರಲ್ರಿ ಇವರು? ಯಾರು ಒಬ್ರು ಬಂದ್ರೆ ಸಾಕು ಅಂದ್ರೆ ಇಬ್ರು ಬಂದ್ರೆ ಹಣ ಹೆಣ ಆಟ, ಹಣ ಹೆಣ ಆಟ. ಯಜಮಾನ್ರೆ, ವಾರಸ ಬರ್ಬೇಕಲ್ಲ, ಯಾಕೆ ಸಾಯ್ತಾರೆ ಒಬ್ರೊಬ್ರು? ಯಾರು ಮಾಡ್ರೇನೋ? ನೋಡ, ಇವರು ಧರ್ಮಂತ್ರ ಮಾಡಕ್ ಬಂದಿದ್ರು, ಆಸ್ತಿ ಕಿತ್ತಾಡಕ್ ಬಂದಿದ್ರು ಆಚಾರ್ಯ. ಆರ್ಥಿಕತೆಗೆ ಆಮೇಲೆ ಚಿಕ್ಕ ಸಾಯಿ ಕೋರ್ಟಿಗೆ ಪಂಚಾಯತಿನೂ ಇದೆ. ಈಗೆಲ್ಲ ಆರಾಮಾಗಿ ಡಿಸೈಡ್ ಮಾಡ್ಬೋದಪ್ಪ. ಅಲ್ಲ, ನಿಮ್ಮ ತಮ್ಮನೊಬ್ಬ ಜೀವಂತ ಅದಳೆ, ಅವ್ರು ಹತ್ತುಮಂತನ ಆಸ್ತಿ ಗೀಚಿ ಎದಕ್ಕಿದೆಯಲ್ಲ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಕೃಷ್ಣಾಚಾರ್ಯ. ಇದೆಲ್ಲ ನೋಡ್ತಿದ್ದ ನಮ್ಮ ರಂಗಮ್ಮನವರು ಆತ್ಮಗೆ ವಿಲವಿಲ ಅಂತ ಒದ್ದಾಡ್ತಿರ್ಬೇಕು. ಮಾಡ್ತಾ ಇರೋದಮ್ಮ ಮಾತ್ರ ಬಿಟ್ಟು ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಮನೆ ಕೆಲವಂತ ಮಾಡೋಕೆ ನಾನೇ ಹಾಕದಲ್ಲ. ನಾನು ನಮ್ಮ ಕರ್ಕೊಂಡು ಬಂದಿದ್ದೇನೆ. ಅಪ್ಪನಿಗೆ ಮಗ ಕೆಲವಂತ ಮಾಡೋದು ಶ್ರೇಷ್ಠ ಅಂತ ನಾವು ಪುರೋಹಿತರು ಹೇಳಿದ್ದಾರೆ. ಪುರೋಹಿತ್ಗೆ ದಕ್ಷಿಣ ಕೊಟ್ಟೆ ಯಾರಿಗೆ ಬೇಕಾದ್ರೂ ಹೇಳ್ತಾರೆ. ಸುಮ್ಮನೆ ಅಲ್ಲ, ನೀವಿಬ್ಬರಲ್ಲಿ ಯಾರು ಕಮಾತ್ರ ಮಾಡೋದು ಒಳ್ಳೇದೇ. ಅಂದ್ರೆ ಏನಾಗೋದು ಬೇಡ. ಬೇಗ ಒಂದು ನಿರ್ಧಾರ ಮಾಡಿ. ನಾವು ಕೆಲಸ ಕಾರ್ಯಕ್ಕೆ ಹೋಗ್ಬೇಕು. ಗೋವಿಂದ, ನೀವಿಬ್ರು ಈ ಕಿತ್ತಾಡೋದು ಒಳ್ಳೇದಲ್ಲ. ಮೊದಲು ಆಗ್ಬೇಕಾಗಿರೋ ಕೆಲಸ ನೋಡ್ರಿ, ಆಮೇಲೆ ಮುಂದಿನ ಮಾತುಕತೆ ಇಲ್ಲ. ಯಜಮಾನ್ರೆ, ಅವ್ರಿಗೆ ಬುದ್ಧಿಲ್ಲ, ನಿಮ್ದು ಅವ್ರಿಗೆ ಬುದ್ಧಿ ಬೇಡ. 100 ವರ್ಷ ನಾನು ನಮ್ದು ನರ್ಸಿಂಗ್ ಒಬ್ರು ಹಂಗೆಲ್ಲ ಬಿಟ್ಕೊಡಕ್ ನಾ ಅಲ್ಲಿಂದ ಬಂದಿಲ್ಲ. ನಮ್ದು ಅದೇ ಹೊತ್ತು ನಾನು ಅವ್ರು ಹೇಳ್ದಂಗೆ ಕೇಳಕ್ ನಾನೇನು ಕಿವಿ ಮೇಲೆ ಹೂವ ಇಟ್ಕೊಂಡಿಲ್ಲ. ಚಿಕ್ಕಪ್ಪ ನನ್ನ ಎತ್ತಿಗೆ ನಾನು ಬಂದಿರೋದು. ಇಷ್ಟು ದಿನ ಇದ್ದ ಪ್ರೀತಿ ಇಂದು ಕೇಳಿದೆ ಯಾಕಂದ್ರೆ ನನಗೂ ಗೊತ್ತೈತೆ. ಮುಚ್ಚ ಬಾಯಿ, ನಾಳೆ ಒಂದು ದಾರಿ ಬಿಡೋಣ.
ನೀನ್ ಯಾಕೆ ಬಂದಂತ ನನ್ಗೆ ಗೊತ್ತೈತೆ. ಹೆಚ್ಚು ಮಾತಾಡಿದ್ರೆ ಹಲವು ಇಸ್ಬಿಟ್ಟೆ ನಾನೇನ ಕೈ ಬಳೆ ತೊಗೊಂಡಿದ್ದೀನಿ ಆ ಕಡೆಯ ಏನೋ ತಂದೆ ಸಮಾನ ಮರ್ಯಾದೆ ಕೊಡ್ತಾ ಇದೀನಿ. ಬೇರೆ ಬೇಡ. ನೋಡ್ರಪ್ಪ ನಿಮ್ಮ ಮಾತು ಗೀತಿ ಜಗಳ ಆಮೇಲೆ ಇಟ್ಕೊಡ್ರಿ. ಮೊದಲು ಆಗ್ಬೇಕಾಗಿರೋ ಕೆಲಸ ನೋಡ್ರಿ. ಯೋಗ್ಯತೆ ಸಂಪಾದನೆ ಮಾಡ್ಬೇಕು. ಯೋಗ್ಯತೆಗಾಗಿ ಕಿತ್ತಾಡಬಾರ್ದು. ನೋಡ್ರು ನೀವು ಬೇಕಾದ್ರೆ ಚಿಕ್ಕ ಮಕ್ಕಳಲ್ಲ ಒಂದು ಆಗೋ ಕೆಲಸ ನೋಡ್ರು. ಒಂದು ಕರ್ಮಂತ್ರ ಅಂತ ಮಾಡ್ಬಿಡ್ರಿ. ನೀವು ಕೆಲಸ ಅವ್ರನ್ನ ಮಾತು ಕೇಳಿ ಬಂದು ನಿರ್ಧಾರ ತಗೊಂಡ್ರಿ. ಬೇಡ ನೀನ್ ದೊಡ್ಡವನು ಚಿಕ್ಕವನಿಗೆ ಕಾರ್ಯ ಮಾಡಿದ್ರು ಎಲ್ಲ ಸುಲಭವಾಗುತ್ತೆ. ನಾರಾಯಣ ಚಟ್ಟ ಪಟ್ಟ ಕೆಲಸ ಎಷ್ಟೈತ ಅಷ್ಟು ನೋಡಿಕ ನಿಜ ನಮ್ಮಂತರ ಸುದ್ದಿ ಬಂದ ದೊಡ್ಡದಾಗ ಹೇಳಕ್ಕೆ ನಮ್ಮಣ್ಣ ಹೆಂಗಿದ್ದು ಅನ್ನೋದು ನಿಮ್ಗೆ ಅನ್ಬೋದು. ಇನ್ನೊಂದು ವಿಷಯದಲ್ಲಿ ತಲೆ ಒಳ್ಳೆದಲ್ಲ. ಹೌದು ಇಲ್ಲಿ ಯಾರಿಗಾದ್ರೂ ಬುದ್ಧಿ ಹೇಳಕ್ ಬಂದಿಲ್ಲ. ನೀವು ಬಂದಿರೋದಕ್ಕೆ ಕರ್ಮಂತ್ರ ಮಾಡ್ಲಿಕ್ಕೋ ಆಸ್ತಿ ಕಿತ್ತಾಡಕ್ಕೋ ಒಂದು ಆಗ್ಬೇಕಾಗಿರೋ ಕೆಲಸ ನೋಡ್ರಿ. ಮತ್ತೆ ಅದೇ ಮಾತು ಹೇಳಿಸ್ಕೊಳ್ಬೇಡ್ರಿ. ನಡ ಮಾಡಿದಷ್ಟು ಯಾರಿಗೂ ಒಳ್ಳೇದಲ್ಲ. ರಂಗಪ್ಪನವರು ಇದ್ದಾಗ ಯಾರಿಗೂ ಕಷ್ಟಪಟ್ಟವರಲ್ಲ. ಅವ್ರು ಪಾರ್ಟಿಸಿದ್ರಿಂದ ಯಾರಿಗೆ ಯಾಕೆ ತೊಂದರೆ ಆಗಬೇಕು? ಕೊಂಡ್ರಿ ಕೊಟ್ರು ಹೊಟ್ಟಿನೇ ಗತಿ. ಸುಮ್ಮನೆ ಎಲ್ಲರೂ ಒಪ್ಪ ಮಾತು ಏನಂತೀರಪ್ಪ? ನಮ್ಮ ಏನ ಸೂಚನೆ ವಿಷಯ ಕೈಬೇಡಿ. ಈ ವಿಷಯದಲ್ಲಿ ಅವ್ರಿಗೇನು ಗೊತ್ತಾಗಿಲ್ಲ. ಅವ್ರ ಹೋಗ್ತಾರೆ ಹೆಂಗ್ ತೀರ್ಮಾನ ಮಾಡ್ತಾರ ಅವರು? ನೋಡ್ ನಾರಾಯಣ ಇದಕ್ಕೆಲ್ಲ ಕೊಂಡ್ಕೊಂಡಿರೋದು ಅದೇ ಒಂದು ಹಿಡಿ ಜೀವ. ಅವರು ಎಂದು ಯಾವ ಮನಸ್ಸನ್ನು ಮುಗಿಸ್ತವ್ರಲ್ಲ. ರಂಗಪ್ಪನವ್ರು ಎಂಥ ವ್ಯಕ್ತಿ ಏನ್ ಕತೆ. ಇಂಥ ಹೆಣ್ಮಗಳಿಗೆ ಈ ಕತೆ ಬರಬಾರ್ದಿತ್ತು. ಒಟ್ಟು ಮನೆಗೆ ಹೋಗಿ ಇಟ್ಟ ಹೆಸರು ಮನೆಗೆ ಹೋಗಿ ಕೇಳ್ತಿದ್ದಂತೆ ಹೆಣ್ಮಗಳು ಈಗ ಇವ್ರು ಮಾತು ಕೇಳ್ಕೊಂಡು ಒಳಗೆ ಹೊರಗೆ ಬಂದಿದೆ ಅವ್ರು. ಹೌದೌದು ಯಜಮಾನ್ ಹೇಳ್ತು ನ್ಯಾಯವಾಗಿ ಐತೆ. ಯಾರೋ ಇವರಿಗೆ ಚೆನ್ನಾಗಿ ಕೂತ್ತಾರೆ ಕರ್ಮಚಾರ ಮಾಡೋಕೆ ಆಸ್ತಿ ಅಂತ. ಹೌದು ನೀವು ಆಮೇಲೆ ಕೂತ್ಕೊಳ್ಳಿ. ಮೊದಲಿಗೆ ಸ್ನಾನ ಮಾಡಿ ರೆಡಿ ಮಾಡಿ ಕರ್ಮಾಂತಕ್ಕೆ ಟೈಮ್ ಆಯ್ತು. ಬೇಗ ಬೇಗ ಹೋಗಿ ಒಳಗೆ ನೀವು ಕಸ ಬಂದು ಒಂದು ಕಸಿದ್ರೆ ನಾಳೆ ಹಾಕ್ಬಿಟ್ಟು ನಮಗೆ ಯಾರಾದ್ರೂ ಪೊಲೀಸ್ ಕರ್ಸೋದೇ ಒಳ್ಳೇದನ್ಸುತ್ತೆ. ನಾರಾಯಣ ಬಾರ ಗೋವಿಂದ ನರಸಿಂಹ ಬಾರ್ರಿ. ನೋಡ್ರಿ ನಿಮ್ಗೆ ಕಿತ್ತಾಡೋದು ಒಳ್ಳೇದಲ್ಲ. ನೀವು ಜಗಳ ಮಾಡ್ಕೊಂಡಿದ್ರೆ ಯಾವ ಕೆಲಸ ಬಗೆಹರಿಯೋದಿಲ್ಲ. ನಿಮ್ಮಲ್ಲೇ ಒಂದು ತೀರ್ಮಾನಕ್ಕೆ ಬರ್ರಿ. ನಿಮ್ಮ ಆಸ್ತಿ ವ್ಯವಹಾರ ಎಲ್ಲ ತಿಥಿ ವಾರ ಆದ್ಮೇಲೆ ಇಟ್ಕೊಳ್ಳೋಣಂತೆ. ಮತ್ತೆ ಈ ದೇಹಕ್ಕೆ ಒಂದು ಗತಿ ಕಾಣಿಸ್ತು. ಯಾಕೆ ಕಚ್ಚಾಡ್ತಿದ್ರಿ ನೀವು? ಅದು ರಂಗಪ್ಪನವರು ಈ ಗತಿ ಬರಬಾರ್ದು. ಅವ್ರು ಮಾಡಿದ ಪುಣ್ಯ ಅವ್ರನ್ನ ಕಾಪಾಡುತ್ತೆ. ನೋಡ್ರಪ್ಪ ಬೇಗ ಏನಾದ್ರು ಒಂದು ದಾರಿ ಮಾಡಿಕೊಡ್ರಿ. ಮೊದಲು ಆ ಕಾರ್ಪೊರೇಷನ್ ವ್ಯಾನಿಗೆ ಫೋನ್ ಮಾಡ್ರಿ. ಅದು ಬರೋದ್ರೊಳಗೆ ಏನಾದ್ರು ಒಂದು ಇದ್ದೇ ಆಗ್ತೈತಿ. ನಮ್ಮದು ದೇವರ ಹೇಳೋಣ ಇಲ್ಲಿ ದೇವರ ಮಸನಿಗೆ ಕೂಡ 4 ಜನ ಸಿಗಲ್ವಾ? ದೊರೆಂಗ್ ಬದುಕಿ ದಮ್ಮನ ದಿಕ್ಕು ದಶದ ದಾರ ಮಾಡೋಣ. ಕಾರ್ಪೊರೇಷನ್ ಹೆಂಗ್ ಫೋನ್ ಮಾಡ್ಬೇಕಂತೆ ಕಾರ್ಪೊರೇಷನ್ ಬ್ಯಾಂಕ್ ಆಯ್ತಪ್ಪ. ನಿಮಗೆ ಹಂಗೆ ತಿಂಡಿ ಹಂಗೆ ಮಾಡ್ಕೊಡ್ರಿ. ನೀವುಂಟು ನಿಮ್ಮ ಮನೆಗೆ ಹಣ ಉಂಟು. ಆಡೋ ಮಾತು ಹಿಂದಿಲ್ಲ ಮುಂದಿಲ್ಲ. ಸ್ವಾಮಿ ನಮ್ಮ ಸಂಪ್ರದಾಯ ನಾವು ನಡ್ಕೊಳ್ತೀವಿ. ಅವ್ರ ಕೈ ಹೇಳ್ಕೊಳ್ಳೋ ಜಾತಿ ಅಲ್ಲ ನಮ್ಮದು. ರಂಗಪ್ಪನವ್ರು ಬಂದು ಒಳ್ಳೆ ಕೆಲ್ಸಕ್ಕೆ ಗೋವಿಂದ ಅಲ್ಲ ನಾವು ಯಾರ ಜಗಳ ಅಂತ ನೋಡೋದು. ಒಂದು ಕಡೆ ಇವ್ರ ಜಗಳ ಇನ್ನೊಂದು ಕಡೆ ಇವ್ರದು. ಯಾರ ಜಗಳ ಅಂತ ನಾವು ನೋಡಿ ನೋಡಿ ಸಾಕಾಗಿದೆ. ಎಷ್ಟೊತ್ತವ್ರು ಹಿಂಗೆ ಗಲಾಟೆ ಮಾಡ್ಕೊಂಡು ಕೂತ್ಕೊತಾರೆ ಇವ್ರು. ಅಲ್ಲ ಒಳ್ಳೇದಾಗಲಿ ಅಂತ ಹೇಳಿದ್ದೆ ತಪ್ಪಲ್ಲ. ಸತ್ತವ್ರಿಗೆ ಇನ್ನೊಂದು ಕಾಟನ ತಪ್ಪಲಿಲ್ಲ. ನೀವ್ ಕಾರಣ ಚಂದ್ರಪ್ಪ ಹೆಣ ಇಲ್ಲ ಹೆಣ ಇದ್ರು ಮಾಡೋದಿಲ್ಲ. ಆಚಾರ್ಯ ಹೊಟ್ಟೆ ತೊಂದರೆ ಇಲ್ಲ. ಜಾಸ್ತಿ ಆಯ್ತು ನೋಡ ಇಡ್ತೀನಿ. ಏನ್ ಮಾಡಿದ್ರಿ ಗಲಾಟೆ ಮಾಡ್ಕೊಂಡು ಏನ್ ಮಾಡ್ತೀವಿ? ಇವ್ರನ್ನ ಗಲಾಟೆ ಮಾಡ್ತಾರೆ. ಹೇಳಿದ ಮಾತು ಕೇಳಂಗಿಲ್ಲ. ಯಜಮಾನ್ರೆ ಯಾರಾದ್ರೂ ದೇವರ ಹತ್ರ ಹೂ ಕೇಳ್ರಿ. ನೋಡ ಹೂನು ಬೇಡ ಪಾನು ಬೇಡ. ಕರ್ಮಂತ್ರ ಮಾಡಬಹುದು ನಾನೇ ಮಾಡ್ತೀನಿ. ಮಾಡ್ತಿರೋದು ನಂಗೆ ನಾನೇ ಮಾಡ್ತೀನಿ. ಜನಿವಾರನೂ ಇಲ್ಲ ಶಿವದಾರನೂ ಇಲ್ಲ ಹುಡುಗಾರನೂ ಇಲ್ಲ. ಆಸ್ತಿ ಕಿತ್ತಡ ನೋಡದೇ ಒಂದು
ಈ ಕಾಲದಲ್ಲಿ ಯಾರು ನಂಬೋದು ಯಾರು ಇರೋದು ಎಲ್ಲರೂ ನಂಬೋದೇ ಕಷ್ಟ ಆಗಿದೆ ಈಗ. ಮನೆಯವರಂತ ಬಂದಿವರು ಕಿತ್ತಾಡ್ಕೊಂಡು ನಾವೇನ್ ಮಾಡಕ್ ಬರ್ತೈತಿ? ಅಪ್ಪನಿಗೆ ಮಗ ಕರ್ನಾಟಕ ಮಾಡುವಂಥದ್ದು ಧರ್ಮ ಸಂಪ್ರದಾಯ. ಯಜಮಾನ್ರೆ, ಅಣ್ಣನಿಗೆ ತಮ್ಮ ಕರ್ನಾಟಕ ಮಾಡಬೇಕಾದ್ರು ಧರ್ಮ, ಅದು ಹಿಂದಿನ ನಡ್ಕೊಂಡ್ ಸಂಪ್ರದಾಯ. ಅವ್ರು ಏನ್ ಹೇಳ್ತಾರ ಕೇಳೋಣ. ನಮಸ್ಕಾರ ವಕೀಲ್ ಸಾಹೇಬ್ರಿಗೆ. ನಮಸ್ಕಾರ. ಬರ್ರಿ. ರಂಗಪ್ಪನವರು ತೀರೋದ್ರಂತ ವಿಷಯ ಗೊತ್ತಾಯ್ತು. ಅದಕ್ಕೆ ಕೋರ್ಟ್ ಹೋಗೋ ಬದಲು ನೋಡ್ಕೊಂಡು ಹೋಗೋಣ. ಒಂದೊಂದು ಹೇಳಿದ್ದಾರೆ. ನಮ್ಮವರು ಹೊರಗಡೆ ಅವ್ರು ಕೂತ್ಕೊಂಡಿದ್ದಾರೆ. ಆದ್ರೆ ಬಂದಿರೋ ಈಗ ಬಂದಿರೋ ಸಮಸ್ಯೆ ನೀವು ಬಗೆಹರಿಸಬೇಕು. ಸಮಸ್ಯೆನೇ ಇಲ್ಲ, ನೀವು ಸಮಸ್ಯೆ ಇದೆ ಅಂತೀರಲ್ಲ. ಸಮಸ್ಯೆ ಇದೆ ವಕೀಲ್ ಸಾಹೇಬ್ರೆ. ಇವನು ನರಸಿಂಹ, ರಂಗಪ್ಪನವ್ರ ತಮ್ಮ. ಇವನು ಗೋವಿಂದ, ರಂಗಪ್ಪನವ್ರ ಅಣ್ಣನ ಮಗ. ಈಗ ಇವರು ಈ ದೇಹಕ್ಕೆ ನಾ ಕರ್ಮಂತ್ರ ಮಾಡ್ತೀನಿ ಅಂತ ತಾಮಂತ ಮುಂದಿದ್ದವ್ರೆ. ಕಾನೂನು ತಿಳಿದವ್ರು ನೀವೇ ಇದನ್ನು ಬಗೆಹರಿಸಬೇಕು. ಯಜಮಾನ್ರೆ, ಕರ್ಮಾಂತರ ಯಾರು ಬೇಕಾದ್ರೂ ಮಾಡಬಹುದು. ಸಂಬಂಧಿಕರು ಹತ್ತಿರದವರು ಯಾರಾದ್ರೂ ಮಾಡಿದ್ರೆ ಒಳ್ಳೇದು, ಅಥವಾ ಆರಾಮ್ ಕೆಲಸ ಮಾಡಿದ್ರು ಒಳ್ಳೇದು. ಇಲ್ಲಿ ಯಾವುದಕ್ಕೂ ಯಾವ ಸಂಬಂಧಕ್ಕೂ ಬೆಲೆನೇ ಇಲ್ಲ. ನೋಡ್ಬೇಕಿಲ್ಲ, ನೀವು ಕಾನೂನು ತಿಳಿದವ್ರಿ, ಕಾನೂನು ಪ್ರಕಾರ ಮಾತಾಡ್ತೀರಿ. ಇವ್ರಿಬ್ರು ಜಗಳ ನೋಡಿ ನಮ್ಗೆ ಸಾಕಾಗೋಗೈತಿ. ಕಾನೂನು ಪ್ರಕಾರ ಯಾರು ಅಂತ್ಯಕಾರ್ಯ ಮಾಡ್ಬೇಕಂತ ಹೇಳಿ ತಿಳಿಸ್ಬಿಡ್ರಿ. ಮುಂದಿನ ಸರಿಯಾಗಿ ನೋಡ್ತೀವಿ ನಾವು. ನ್ಯಾಯವಾಗಿ ಹೇಳ್ತಾರೆ ತಗೋರಿ. ಇಷ್ಟೊಂದು ಕಾದು ಅಂತೆ ಇನ್ನೊಂದು ನಿಮಿಷ ಕಾಯೋಣ. ಜಗತ್ತೇನು ಮುಂದೋಗಲ್ಲ. ಏನಪ್ಪ ಗೋವಿಂದ ನರಸಿಂಹ? ಆಚಾರ್ಯ, ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ಯಾವುದಕ್ಕೂ ಬೆಲೆನೇ ಇಲ್ಲ. ಯಾರು ಬೇಕಾದ್ರೂ ಅವ್ರ ಕರ್ಮಾಂತರನ್ನ ಮಾಡಬಹುದು. ಏನಂತೀರಪ್ಪ ನರಸಿಂಹ ಗೋವಿಂದ? ನೋಡಿ ಯಜಮಾನ್ರೆ, ಅವ್ರು ಹೇಳೋದು ಬಿಡೋದು ಅವ್ರ ಹಕ್ಕು, ಹೇಳೋದು ಬಿಡೋದು ನಮ್ಮ ಹಕ್ಕು. ಮಾಡಬೇಕು. ಒಂದು ನಿಮಿಷ, ನಾನು ಒಳಗೆ ಹೋಗಿ ಕಂಬಂದು ಈಗ ಇವತ್ತಿಗೂ ಏನೇಂತೋ ಏನೇ ಹೇಳೋದು ಒಳ್ಳೆದೇ ಇರುತ್ತೆ ಸಾಕಪ್ಪ. ಒಳ್ಳೆದು ಹೇಳ್ತಾರೆ. ಕಾನೂನು ತಿಳಿದವ್ರು ಆಜ್ಞೆಗ ಮಾಡ್ರೆ ವಕೀಲ್ ಸಾಹೇಬ್ರ ಎಲ್ಲರೂ ಗಮನ ಇಟ್ಟಿದ್ದೇನೆ. 2 ವರ್ಷ ಹಿಂದೆನೆ ರಂಗಪ್ಪನವರು ವೀಲ್ ಬರ್ಸಿ ರಿಜಿಸ್ಟರ್ ಮಾಡಿಸಿದ್ರು. ಅದನ್ನ ರಿಜಿಸ್ಟರ್ ಮಾಡ್ತವ್ರು ಕೂಡ ನಾನೇ. ಈ ವೀಲ್ ಕಾಪಿನ ಪ್ರತಿ ವಾರ ಆದ್ಮೇಲೆ ಹೇಳೋಣ ಅಂತ ಇದ್ದೆ. ಆದ್ರೆ ಕೇಳಿ, ವೀಲು ಇಷ್ಟನ್ನ ಖಚಿತವಾಗಿ ಹೇಳುತ್ತೆ. ಕಮಲಮ್ಮನವರು ಇರೋವರೆಗೂ ರಂಗಪ್ಪನವರ ಚಿರಚಿರ ಆಸ್ತಿಗಳೆಲ್ಲ ಅವರಿಗೆ ಸೇರಿತ್ತು. ಆದರೆ ಅವರಿಗೆ ಅದನ್ನು ಮಾರಾಟ ಮಾಡೋ ಅಡಿಬಿಡ ಹಕ್ಕು ಇಲ್ಲ. ಅದರಲ್ಲಿ ಬಂದದ್ದನ್ನ ಅನುಭವಿಸಬಹುದು. ಯಾರಿಗೂ ದಾನವಾಗಿ ಕೊಡೋಗೂ ಇಲ್ಲ, ಕಡೆಗೆ ಮಾರೋಗೂ ಇಲ್ಲ. ಕಮಲಮ್ಮನವರ ನಂತರ ಇಡೀ ಆಸ್ತಿ ಮಲ್ಲೇಶ್ವರದ ಅನಾಥ ಸೇವಾಶ್ರಮಕ್ಕೆ ಸೇರುತ್ತೆ. ಹಾಗೆ ಯಾರು ರಂಗಪ್ಪನವರ ತಿಥಿ ಕಮಲಮ್ಮನವರ ತಿಥಿ ಮಾಡ್ತಾರೋ ಅವರಿಗೆ 1 ಲಕ್ಷ ರೂಪಾಯಿ ಮೈಸೂರು ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಅದರಿಂದ ಬರೋ ಬಡ್ಡಿಯಿಂದ ಪ್ರತಿ ವರ್ಷ ತಿಥಿ ಮಾಡಬೇಕು. ಯಾರೂ ತಿಥಿ ಮಾಡಕ್ಕೆ ಮುಂದೆ ಬಂದೇ ಹೋದ್ರೆ ಆ ಬಡ್ಡಿ ಹಣ ಈ ಬೀದಿ ಕೊನೆಯಲ್ಲಿರೋ ವಿನಾಯಕನವರಿಗೆ ಸೇರುತ್ತೆ. ವರ್ಷಕ್ಕೆ 1 ಸಾರಿ ದಂಪತಿಗಳ ಹೆಸರಿನಲ್ಲಿ ಅನ್ನದಾನ ಮಾಡಬೇಕು ಅಂತ ತಿಳಿಸಿದ್ದಾರೆ. ಯಾರಿಗಾದ್ರೂ ವೀಲ್ ಕಾಪಿ ನೋಡ್ಬೇಕು ಅಂತ ಹೇಳಿದ್ರೆ ಸಂಜೆ ನಮ್ಮ ಆಫೀಸ್ನಲ್ಲಿ ಜೆರಾಕ್ಸ್ ಕಾಪಿ ಮಾಡಪ್ಪ ಮಾಡ. ಮಗ ಮಗ ಅಂತ ಬಿದ್ದಿದ್ದ ಈಗ ಮಾಡಿ ನೀನು. ಮಾಡಪ್ಪ ಮಾಡು. ಅಣ್ಣ ಅಂತ ಗುಡಾಯಿ ಹತ್ತಿ ಮಾಡು. ರಂಗಪ್ಪನವರು ತಮ್ಮ ಸಮಸ್ಯೆ ತಾವೇ ಬಗೆಹರಿಸಿಕೊಂಡಿರ್ತಾರೆ. ನೀವೇನೇನು ದೊಡ್ಡವ್ರೆ ಸಣ್ಣವ್ರೆ ಇದು ಮಾತು. ಬರ್ರಿ 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 ಕೆಲಸ ಬಾ ಮುಂದೆ.
ಮಂಜಪ್ಪ ಇರೋ. ಹೀಗೆ राम राम सत्य है, राम राम सत्य है, राम राम सत्य है। राम राम ಮುಂದೆ ಯಾರಪ್ಪ? ನಮ್ಮ ಚಾನೆಲ್ನ ಬೆಂಬಲಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ.